ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇದು ದಪ್ಪ ಚರ್ಮದ ಸರ್ಕಾರ, ಉದ್ದಟತನ ಹೆಚ್ಚಾಗಿದೆ. ಆರ್ಥಿಕ ಇಲಾಖೆ 2025ರ ಹಣ ಬಿಡುಗಡೆ ಮಾಡಿಲ್ಲ. ಈ ಮಾತನ್ನ ಸಚಿವರೇ ಸದನದಲ್ಲಿ ಒಪ್ಪಿದ್ದಾರೆ. ಈ 5,000 ಕೋಟಿ ರೂಪಾಯಿ ಎಲ್ಲಿ ಹೋಗಿದೆ? ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕು. ಮಹಿಳೆಯರ ಪರ, ತೆರಿಗೆದಾರರ ಪರ ಪ್ರಶ್ನೆ ಕೇಳ್ತೇನೆ. ಯಾಕಾಗಿ ಈ ವಿಚಾರವನ್ನ ಬಹಿರಂಗಪಡಿಸಿಲ್ಲ? ಗೃಹಲಕ್ಷ್ಮಿ 5,000 ಕೋಟಿ ರೂಪಾಯಿ ಹಣ ಕೊಡ್ತೀರಾ ಇಲ್ವಾ? ಈ ವಿಚಾರದಲ್ಲಿ ಜೆಡಿಎಸ್ ದೊಡ್ಡ ಹೋರಾಟ ಮಾಡುತ್ತೆ. ಬೆಂಗಳೂರಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದು ಅಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥ ವಿಚಾರ ಅಲ್ಲ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ವಹಿವಾಟಿನ ವಿಚಾರ ಅಲ್ಲ. 5,000 ಕೋಟಿ ಇವತ್ತು ಕಂಪ್ಲೀಟ್ ಆಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇದಾದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾರಂಭವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲನೇ ಕಂತನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದಿಟ್ಕೊಂಡು ಅದನ್ನು ಜಾರಿಗೊಳಿಸಿ ಆಗಸ್ಟ್ 30ನೇ ತಾರೀಕು 2023ರಲ್ಲಿ ಇದು ಮೊದಲನೇ ಕಂತು 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಯಿತು. 2024-25ರ ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು, ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 ಐದರ್ ನೀವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ಟಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದ್ರು ಚರ್ಚೆ ಮಾಡ್ಕೊಂಡಾಗಿದೆಯಾ? ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ರಾಜ್ಯ ರಾಜಕೀಯದಲ್ಲಿ ಜಿರಳೆ ಪಾರ್ಟಿ ಹರಿದಾಡ್ತಾ ಇದೆ. ಈಗ ಕಾಕ್ರೋಚ್ ಪಾರ್ಟಿ ಬೆಂಬಲಿಸಿದ ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಬೆಂಗಳೂರಿನಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಡಿಕೆಶಿ ಕಾಕ್ರೋಚ್ ಪಕ್ಷದಿಂದ ಸ್ಪರ್ಧಿಸಿ 50 ಸೀಟ್ ಗೆದ್ದು ತೋರಿಸಲಿ. ಕಾಕ್ರೋಚ್ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿದೆ. ಇಂಡಿಯಾ ಮಿತ್ರಕೂಟದಿಂದ ಈಗಾಗಲೇ ಹೊರ ಬಂದಿದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಿಬಿಡಿ. ಐ ಆಮ್ ಕಾಕ್ರೋಚ್ ಪಾರ್ಟಿ ಅಂತ ಟಿ ಶರ್ಟ್ ಬಿಡುಗಡೆ ಮಾಡಿದ್ದಾರೆ. ಯಾವ ಮಟ್ಟಿಗೆ ಹೀನಾಯ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್, ಆ ಪಾರ್ಟಿ ಅಧ್ಯಕ್ಷರಾಗಿ ಅಂತ ಡಿಸಿಎಂ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಜೆರಡೆ ಪಾರ್ಟಿ ಅಧ್ಯಕ್ಷರಾಗ್ಬಿಡಿ ನೀವು ಅಂತ ಹೇಳಿ. ಆಗಿದೆ, ತಾವು ನೋಡಿರ್ಬೇಕು ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯಿತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ, ಹೌದಲ್ವಾ. ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028ರ ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು? DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷರಾಗಿ ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಐ ಆಮ್ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. ಐ ಆಮ್ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂಥ ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದ್ದು
ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎತ್ತ ಆಳ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ ಅಲ್ಲಿ INDI ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸಿ.